ಏನು ಕಾವೇರಿ ನಿಯಂತ್ರಣ ಮಂಡಳಿ ಹೇಳ್ಕೊಂಡು ಬಂದಿದ್ದೀಯೋ ಏನಿದ್ದಾಗೆಲ್ಲ ನಾವು ಬಿಟ್ಟಿದ್ದೀವಿ. ಆದರೆ ಪರಿಸ್ಥಿತಿ ಇವತ್ತು ನಮಗಿಲ್ಲ, ಮಳೆ ಆಗಿಲ್ಲ. ಯಾಕೆಂತಂದರೆ ಅದು ನಮ್ಮ ಕೈಯಲ್ಲಿಲ್ಲ. ಹಾಗಾಗಿ ಇವತ್ತು ಕುಡಿಯೋ ನೀರಿಗೆ ರೈತ ಹಾಹಾಕಾರ ಪಡ್ತಾ ಇದ್ದಾನೆ. ಮತ್ತು ಜನ ಜಾನುವಾರು ಆ ಭಾಗದಲ್ಲಿ ಇವತ್ತಿನ ದಿವಸ ಭಾಳ ತೊಂದರೆಗೆ ಸಿಕ್ಕಾಕೊಂಡಿದ್ದೀವಿ. ಹಾಗಾಗಿ ನೀರನ್ನು ಬಿಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಮಂಡ್ಯದಲ್ಲಿರುವಂಥ, ಮೈಸೂರಿನಲ್ಲಿರುವಂಥ ರೈತ ಬಾಂಧವರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಆದರೆ ಚಿತ್ರರಂಗದಲ್ಲಿ ನನಗೆ ನನ್ನ ಕೆಲವರು ಪ್ರಶ್ನೆ ಮಾಡಿದ್ರು, ವಾಣಿಜ್ಯ ಮಂಡಳಿ ನೀವು ಸಿನಿಮಾದವರು ಇನ್ನೂ ಮಾತಾಡಿಲ್ಲ ಅಂತ ಹೇಳಿ. ಯಾವತ್ತೂ ಇಲ್ಲ. ಯಾಕೆಂತ ಹೇಳಿದ್ರೆ ರಾಜ್ಕುಮಾರ್ ಹಾಕ್ಕೊಟ್ಟಂಥ ಆದರ್ಶಗಳು ನಮ್ಮಲ್ಲಿ ಒಂದು ಮುಖ ಚಳುವಳಿ ಆಗಿರ್ಬೋದು, ಮತ್ತೊಂದು ಮಹದಾಯಿ ಕುಡಿಯೋದಕ್ಕೆ ನೀರಿಲ್ಲ, ಅವರು ಬೆಳೆ ನೀರು ಕೇಳ್ತಾ ಇದ್ದಾರೆ. ಇದು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನು ನಾವೆಲ್ಲರೂ ಕೂಡ ಆಲೋಚನೆ ಮಾಡಬೇಕು. ಹಾಗಾಗಿ ಆ ನೀರು ಬಿಡುವಂಥ ಪ್ರಶ್ನೆನೇ ಇಲ್ಲ. ಯಾಕೆಂದರೆ ಇದಕ್ಕೆ ಬೇಕಾದ ಉದಾಹರಣೆಗಳಿದ್ದಾವೆ. 91ರಲ್ಲಿ ಇದೇ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು. ಅವತ್ತಿನ ಮುಖ್ಯಮಂತ್ರಿ ನಮ್ಮ ಬಂಗಾರ, ಅವತ್ತು ನಮ್ಮ ಹೋರಾಟ ಎಲ್ಲವನ್ನು ನೋಡಿದ ಮೇಲೆ, ಕರ್ನಾಟಕದ ಹೋರಾಟ ನೋಡಿದ ಮೇಲೆ ಅವರು ಒಂದು ತೀರ್ಮಾನಕ್ಕೆ ಬಂದರು. ನಾವೆಲ್ಲ ಒತ್ತಾಯ ಮಾಡಿದ್ವಿ, ದಯಮಾಡಿ ಇಂಥ ಪರಿಸ್ಥಿತಿಯಲ್ಲಿ ನೀರು ಬಿಡಬೇಡಿ ಸರ್, ಒಂದು ಸುಗ್ರೀವಾಜ್ಞೆ ಹೊರಡಿಸಿ ಅಂತ ಹೇಳಿದಾಗ ಸುಗ್ರೀವಾಜ್ಞೆ ಹೊರಡಿಸಿ ಇಡೀ ಕರ್ನಾಟಕಕ್ಕೆ ಮಾದರಿ ಮುಖ್ಯಮಂತ್ರಿಗಳಾದರು. ಸುಗ್ರೀವಾಜ್ಞೆ ಹೊರಡಿಸಿ ಆ ಪರಿಸ್ಥಿತಿ ಈಗ ಬರೋದು ಬೇಡ. ಕೂತು ನಿಂತು ತಮಿಳುನಾಡು ಮುಖ್ಯಮಂತ್ರಿ 3ನೇ ತಾರೀಕು ಬರ್ತಾ ಇದ್ದಾರೆ. ಕಾವೇರಿ ಹುಟ್ಟಿ ಹರಿಯೋದು ಕರ್ನಾಟಕ, ಅದರಲ್ಲಿ ನಮ್ಮ ಮೇಲೆ ನಮಗೆ ಹಕ್ಕಿದೆ. ಅದು ಇವತ್ತಿನ ದಿವಸ ಅದಕ್ಕೆ ಅಡ್ಡಗಾಲ ಹಾಕೋದಾಗಲಿ ಅಥವಾ ಮೇಕೆದಾಟು ಯೋಜನೆಗೆ ಇದು ಮಾಡೋದಾಗಲಿ. ಈಗ ಮೇಕೆದಾಟು ಯೋಜನೆ ಕ್ಲಿಯರ್ ಆಗಿದೆ, ಅದಕ್ಕೆ ಯಾರ್ದ ಅಪ್ಪಣೆನೂ ಬೇಕಾಗಿಲ್ಲ. ಅದು ನಮ್ಮ ಮುಂದಿನ ದಿನಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ತಗೊಳ್ತಾರೆ. ಯಾಕೆಂತ ಹೇಳಿದ್ರೆ ಅವತ್ತು ದಿವಸ ಮೇಕೆದಾಟು ವಿಚಾರವಾಗಿ ಮಾನ್ಯ ಮುಖ್ಯಮಂತ್ರಿ ಕ್ಲಿಯರ್ ಆಗಿದೆ. ಡಿ.ಕೆ. ಶಿವಕುಮಾರ್ ಅವರು ಅವತ್ತು ಪಾದಯಾತ್ರೆ ಮಾಡಿದರು. ಆದರೆ ಬದ್ಧತೆ ಇದೆ ಅವರಿಗೆ. ಇವತ್ತು ಕೂಡ ರೈತರ ಮತ್ತು ಈ ನಾಡಿನ ಹಿತವನ್ನು ನಮ್ಮ ಮುಖ್ಯಮಂತ್ರಿಗಳು ಕಾಪಾಡ್ತಾರೆ, ಅದನ್ನು ಕಾಯ್ತಾರೆ ಅಂತ ನಂಬಿಕೆ ನನಗಿದೆ. ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೋರಾಟಗಳನ್ನು ರೂಪಿಸ್ತಾರೋ ಅವ್ರು ರೂಪಿಸ್ಕೊಳ್ಳಿ. ನಾವ್ಯಾವ ರೀತಿ ಹೋರಾಟ ಮಾಡಬೇಕು ಅದನ್ನು ನಾವು ರೂಪಿಸ್ಕೊಳ್ತೀವಿ. ನಾವು ಅವ್ರ ಜೊತೆ ಕೈ ಜೋಡ್ತೀವಿ ಅಂತ ಇಲ್ಲಿ ಹೇಳ್ತೀವಿ. ಪ್ರತಿ ಚಿತ್ರರಂಗ, ಕನ್ನಡ ಚಿತ್ರರಂಗ ಸಂಪೂರ್ಣವಾಗಿ ನಾವು ರೈತ ಬಾಂಧವರ ಜೊತೆಯಲ್ಲಿ ನಾವು ಇದ್ದೀವಿ ಅಂತ ಹೇಳಲಿಕ್ಕೆ ಈ ಮೂಲಕ ನಾವು ಹೇಳಲಿಕ್ಕೆ ಇಚ್ಛಿಸ್ತೀವಿ. ಮಹದಾಯಿ ಹೋರಾಟದಲ್ಲೂ ಕೂಡ, ಕಳಸಾ ಬಂಡೂರಿಯ ಹೋರಾಟದಲ್ಲೂ ಕೂಡ ನಾವು ರೈತ ಬಾಂಧವರ ಪರವಾಗಿ ಹುಬ್ಬಳ್ಳಿಯಲ್ಲಿ ಹೋರಾಟವನ್ನು ಮಾಡಿದ್ವಿ. ನಾವೆಲ್ಲರೂ ಇಡೀ ಚಿತ್ರರಂಗ ಹೋಗಿದ್ವಿ. ನಮ್ಮ ಸಾರಗೋವಿಂದವರಿದ್ದರು, ಇಡೀ ನಮ್ಮ ಅವರ ಅಧ್ಯಕ್ಷರಾಗಿದ್ದರು. ಕಲಾವಿದರ ಸಂಘದ ಅಧ್ಯಕ್ಷರು ಬಂದಿದ್ದಾರೆ, ಉಪಾಧ್ಯಕ್ಷರಲ್ಲ, ಈಗ ಅವರ ಅಧ್ಯಕ್ಷರೇ ಅವರು ಬಂದಿದ್ದಾರೆ. ನಮ್ಮ ವಾಣಿಜ್ಯ ಮಂಡಳಿಯ ಎಲ್ಲ ಕಾರ್ಯಕಾರಿ ಸಮಿತಿಯ ಗೌರವಾನ್ವಿತ ಸದಸ್ಯರೆಲ್ಲರೂ ಕೂಡ ಇಲ್ಲಿದ್ದಾರೆ, ಮಾಜಿ ಅಧ್ಯಕ್ಷರು ಇದ್ದಾರೆ. ಇವರ ಅದ್ಭುತವಾಗಿದೆ. ಒಂದೇ ಒಂದು ಮಾತು ಹೇಳ್ತೀನಿ, ಚಿತ್ರರಂಗದಲ್ಲಿ ಕೆಲಸದಲ್ಲಿ ಒತ್ತಡದಲ್ಲಿ ನಾವು ಸ್ವಲ್ಪ ಕಾರ್ಯಕ್ರಮಗಳು ಮಾಡುವಾಗ ಬರುವಾಗ ಬರಲಿಲ್ಲ ಅಂತಲ್ಲ, ಬಟ್ ಒಂದು ಸತ್ಯ, ಭಾಷೆ, ನೆಲ, ಜಲ, ಈ 3 ವಿಚಾರಗಳು ಮಾತ್ರ ಬಂದರೆ ನಮ್ಮನ್ನು ಯಾರೂ ತಡೆಯೋಕ್ಕಾಗಲ್ಲ. ನಾವೆಲ್ಲ ಒಂದೇ ಧ್ವನಿ. ಯಾಕೆಂದರೆ ನಾವಿವತ್ತು ತಿಂತಿರೋ ಅನ್ನ ಇದೆ ನೋಡಿ, ನಾವು ಈ ಕರ್ನಾಟಕದಲ್ಲಿ ತಿಂತಿರೋ ಅನ್ನ ನಾವು ಈ 3 ವಿಚಾರಗಳು. ಅದರಿಂದ ನಮಗೆ ಅವರ ಋಣ ಇದೆ, ರೈತರ ಋಣ ಇದೆ, ಈ ರಾಜ್ಯದ ಋಣ ಇದೆ. ಭಾಷೆ ಇದ್ದರೆ ಕನ್ನಡ ಚಿತ್ರರಂಗ ಉಳಿಯುತ್ತೆ. ಅದರಿಂದಾಗಿ ನಾವೆಲ್ಲರೂ ಒಂದಾಗಿದ್ದೀವಿ. ಎಲ್ಲರೂ ಕೂಡ ಕರೆದಿದ್ದೀರಿ, ಧನ್ಯವಾದಗಳನ್ನು ಹೇಳ್ತಾ, ನೆಲ, ಜಲ, ಭಾಷೆ ಈ 3ಕ್ಕೂ ಕೂಡ ಧಕ್ಕೆ ಆಗುತ್ತೆ ಅಂದಾಗ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ, ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಯಾವತ್ತೂ ಕೂಡ ರೈತ ಬಾಂಧವರ ಪರ ನಾವು ಯಾವತ್ತೂ ನಿಂತಿದ್ದೀವಿ. ಎಲ್ಲರೂ ಒಟ್ಟಿಗೆ ಸೇರಿದ್ದೀವಿ, ಒಟ್ಟಿಗೆ ಹೋರಾಟ ಮಾಡಿದ್ದೀವಿ. ಈ ಒಂದು ಪಂಕ್ತಿಯನ್ನು ನಮಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಕಿಕೊಟ್ಟಿದ್ದಾರೆ. ಇಡೀ ಚಿತ್ರೋದ್ಯಮ ನಾವು ಒಟ್ಟಾಗಿರ್ತೀವಿ. ಅವತ್ತು ಮಹದಾಯಿ ಇರ್ಬೋದು, ಇವತ್ತು ಕಾವೇರಿ 4 TMC ನೀರನ್ನು ಬಿಡಬೇಕು ಅಂತ ಹೇಳಿದ್ದಾರೆ. ಒಂದು ಕಡೆ ಬರ, ಇನ್ನೊಂದು ಕಡೆ ಅದ್ಭುತವಾಗಿದೆ. ಒಂದೇ ಒಂದು ಮಾತು ಹೇಳ್ತೀನಿ, ಚಿತ್ರರಂಗದಲ್ಲಿ ಕೆಲಸದಲ್ಲಿ ಒತ್ತಡದಲ್ಲಿ ನಾವು ಸ್ವಲ್ಪ ಕಾರ್ಯಕ್ರಮಗಳು ಮಾಡುವಾಗ ಬರುವಾಗ ಬರಲಿಲ್ಲ ಅಂತಲ್ಲ, ಬಟ್ ಒಂದು ಸತ್ಯ, ಭಾಷೆ,
ನೆಲ ಜಲ ಈ ಮೂರು ವಿಚಾರಗಳು ಮಾತ್ರ ಬಂದರೆ ನಮ್ಮನ್ನು ಯಾರೂ ತಡೆಯೋಕ್ಕಾಗಲ್ಲ. ನಾವೆಲ್ಲ ಒಂದೇ ಧ್ವನಿ. ಯಾಕೆಂದರೆ ನಾವಿವತ್ತು ತಿಂತಿರೋ ಅನ್ನ ಇದೆ ನೋಡಿ, ನಾವು ಈ ಕರ್ನಾಟಕದಲ್ಲಿ ತಿಂತಿರೋ ಅನ್ನ ನಾವು ಈ ಮೂರು ವಿಚಾರಗಳು. ಅದರಿಂದ ನಮಗೆ ಅವರ ಋಣ ಇದೆ, ರೈತರ ಋಣ ಇದೆ, ಈ ರಾಜ್ಯದ ಋಣ ಇದೆ. ಭಾಷೆ ಇದ್ದರೆ ಕನ್ನಡ ಚಿತ್ರರಂಗ ಉಳಿಯುತ್ತೆ. ಅದರಿಂದಾಗಿ ನಾವೆಲ್ಲರೂ ಒಂದಾಗಿದ್ದೀವಿ. ಆದ್ರೆ ಈ ಸಾರಿ ಬದಲಾವಣೆ ಆಗುತ್ತಾ? ಲೀಗಲ್ ಟೀಮ್ ಕರೆಕ್ಟ್ ಇದೆಯಾ ಸರ್ಕಾರದಲ್ಲಿ? ದಟ್ಸ್ ವೆರಿ ಇಂಪಾರ್ಟೆಂಟ್ ಥಿಂಗ್. ನೆಲ ಜಲ ಇವತ್ತಿನ ದಿನ ನಮಗೆಲ್ಲರಿಗೂ ಇದ್ರೆ ನಾವು ಬದುಕ್ತೀವಿ. ಆದರೆ ಅದಕ್ಕೆ ಧಕ್ಕೆ ಬಂದಾಗ ನಾವು ಯಾವತ್ತೂ ಕೂಡ ರೈತರು. ರಾಜ್ಯದಲ್ಲಿ ಮುಖ್ಯಮಂತ್ರಿಯವರಿದ್ದಾರೆ, ಜಲಸಂಪನ್ಮೂಲ ಮಂತ್ರಿಯವರಿದ್ದಾರೆ, ನಮ್ಮಲ್ಲಿ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಇದ್ದಾರೆ, ಎಲ್ಲರೂ ಇದ್ದಾರೆ, ಬಹಳ ವರಿಷ್ಠರಿದ್ದಾರೆ ಪಕ್ಷದಲ್ಲಿ. ಅವರೆಲ್ಲರೂ ಕೂಡ ತುಂಬ ಒಳ್ಳೆಯ ತೀರ್ಮಾನಗಳನ್ನು ತಗೊಳ್ತಾರೆ. ಯಾಕೆಂದರೆ ಅವರೆಲ್ಲರೂ ಕೂಡ ರೈತರ ಪರ ನಿಂತಿರ್ತಕ್ಕಂಥವ್ರು, ಬಡವರ ಪರ ನಿಂತಿರ್ತಕ್ಕಂಥವ್ರು, ಈ ರಾಜ್ಯಕ್ಕೆ ಏನ್ ಬೇಕು ಬೇಡ ಅಂತ ಗೊತ್ತಿರ್ತಕ್ಕಂಥವ್ರು. ಆದ್ರೆ ಇಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಸರ್ಕಾರದ ವೈಫಲ್ಯ ಇದಕ್ಕೆ ಪ್ರಮುಖ ಕಾರಣ ಅನ್ನುವಂಥದ್ದು ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಯಾವ ಸರ್ಕಾರದ ವೈಫಲ್ಯ? ಅಲ್ಲ ರಾಜ್ಯ ಸರ್ಕಾರ, ಅಲ್ಲ ರಾಜ್ಯ ಸರ್ಕಾರ ಮೇಡಮ್, ಲೀಗಲ್ ಅಥಾರಿಟಿನಲ್ಲಿ ಬಂದಾಗ ರಾಜ್ಯ ಸರ್ಕಾರದ ವೈಫಲ್ಯ ಎದ್ದು ಕಾಣ್ತಾ ಇದೆ ಅಂತ ಹೇಳಿ ಆಸ್ ಅನ್ ಆಪೋಸಿಷನ್ ಪಾರ್ಟಿ ಕೂಡ ಅಲಿಗೇಷನ್ ಮಾಡ್ತಾ ಇದೆ. ವಾಟ್ ಯು ವಾಂಟ್ ಟು ಕಮೆಂಟ್ ಆನ್ ಇಟ್? ಅಲಿಗೇಷನ್ ಮಾಡಕಲ್ವಾ ಸರ್? But it is true, no, ma'am. Madam, ನೀವು ರಾಜಕಾರಣಿಯವರು. ಅಲ್ಲ. It's a serious question, ma'am. We are not joking. It's a serious question. ಮಾತಾಡೋದಿಲ್ಲ. ಯಾಕೆಂದ್ರೆ ಸರ್ ನಮ್ಮ ಸಂಸ್ಥೆಗಳು ಯಾವುದೇ ಸರ್ಕಾರ ಬಂದ್ರು ಕೂಡ ಅವರು ಸರ್ಕಾರ ಬರ್ತಾರೆ, ಅನುಮಾನನೆ ಮಾಡುವಂತ ಇನ್ನೂ ಸರಿ ಅಂತ ಇದ್ದೀನಿ. ದಯವಿಟ್ಟು ಈ ಒಂದು ಹೋರಾಟಕ್ಕೆ ನಾವೆಲ್ಲರೂ ಇದ್ದೀವಿ. ಸರವೆಂದವರು ಮತ್ತು ನಮ್ಮ ಅಧ್ಯಕ್ಷರಿದ್ದಾರೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಏನೇ ತೀರ್ಮಾನ ತಗೊಂಡು ಯಾವತ್ತು ಬಂದಾಗಲಿ ಅನ್ನೋದು ಯಾವುದೇ ಕಾರಣಕ್ಕೂ ಗೋವಿಂದ ಅವರು ಹೇಳೋ ಸಂಜೆ ಮೀಟಿಂಗ್ ಇದೆ ಅಂತ. ಆ ಮೀಟಿಂಗ್ ಆದ ನಂತರ ಯಾವ ಥರ ತೀರ್ಮಾನ ತಗೋಬೇಕು ನಮ್ಮ ಅಧ್ಯಕ್ಷ ತಗೊಂಡ ಮೇಲೆ ಅವರಿಂದ ನಾವೆಲ್ಲ ಹೇಳ್ತೀವಿ. ನಿಂತ್ಕೊಂಡು ಮಾತಾಡಿ. ಒಂದ್ ನಿಮಿಷ ಸ್ವಲ್ಪ ಎತ್ತಿದ್ಕೊಂಡು ಮಾತಾಡೋಣ. ಏಕೆಂದ್ರೆ ಕಲಾವಿದ ಸಂಘಕ್ಕೆ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಯಾವ್ದು ಇವಾಗ ಯಾವ ತರ ನೀವು ಕಲಾವಿದರಾಗಿ ಒಗ್ಗೂಡಿಸ್ಕೊಂಡು ಈಗ ಸಮಸ್ಯೆ, ಇಂಡಸ್ಟ್ರಿ ಸಮಸ್ಯೆ ಆಗ್ಬೋದು, ಈಗ ಥಿಯೇಟರ್ ಸಮಸ್ಯೆ ಆಗ್ಬೋದು, ಪೈರಸಿ ಸಮಸ್ಯೆ ಆಗ್ಬೋದು, ಟಿಕೆಟ್ ಬೆಲೆ ಆಗ್ಬೋದು, ಯಾರೂ ಧ್ವನಿ ಇರ್ತಿಲ್ಲ. ಸೊ ನೀವು ಹೇಳಿದ್ ಕರೆಕ್ಟ್ ಇದೆ. ನೆಲ ಭಾಷೆ ಅಂತ ಬಂದಾಗ ಎಲ್ಲರೂ ಒಗ್ಗಟ್ಟಾಗ್ತಾರೆ. ಅದರಲ್ಲೂ ಈಗ ಇಂಡಸ್ಟ್ರಿ ಒಳಿತಿಗಾಗಿ ಮಾಡಬೇಕು ಅಂತ ಕೆಲವೊಂದು ಕೆಲಸ ಗಮನ ಈ ಇಂಡಸ್ಟ್ರಿಯ ಉಳಿವಿಗೂ ಕೂಡ ಚಿತ್ರೋದ್ಯಮದಲ್ಲಿ ಒಗ್ಗಟ್ಟಿಲ್ಲ ಅನ್ನೋಂಥ ಚರ್ಚೆ ಸಾಕಷ್ಟು ಸಂದರ್ಭದಲ್ಲಾಗಿದೆ. ಕೂಡ ಇದ್ದಾರೆ. ಒಂದ್ ನಿಮಿಷ ನಾನೇ ಮಾತಾಡ್ತೀನಿ. ಸರಿ ಹೇಳಿ, ನೀವೇ. ಚಿತ್ರರಂಗದಲ್ಲಿ ಒಗ್ಗಟ್ಟಿಲ್ಲ ಅನ್ನೋ ವಿಷಯ ನಿಮ್ಗೆ ಯಾರು ಹೇಳಿದ್ರು? ಇಲ್ಲ ಏನೇ ಇದ್ರೆ ದಯವಿಟ್ಟು ಓಪನ್ ಆಗಿ ಮಾತಾಡಿ. ಕೇಳಿಸ್ಕೊಳ್ಳಿ. ಚಿತ್ರರಂಗದಲ್ಲಿ ಇಲ್ಲಿ ನಾವೆಲ್ಲ ಒಂದೇ ಕುಟುಂಬ, ಇಲ್ಲಿ ಇದು ಕಾವೇರಿ ವಿಚಾರ ಹೋರಾಟ ಬಂದ್ರೆ ಎಲ್ಲಾ ಕಲಾವಿದರು ಎಲ್ಲ ಕಲಾವಿದರು ಬಂದೇ ಬರಬೇಕು. ಬಟ್ ಇದನ್ನ ಸರ್ ಈಗ ನಾಯಕರು ನಾಯಕಿಯರು ಎಲ್ಲಿ ಹೆಂಗಸರ ಹೆಸರು ಇಲ್ವಾ? ಮೇಡಮ್ ಇಲ್ಲ, ಅದು ಇಂಡಸ್ಟ್ರಿ ಒಳ್ಳೇದಾಗಿ ಕೇಳಿಸ್ಕೊಳ್ಳೋಣ. ಈಗ ಕರೆದಿರೋ ಅಜೆಂಡಾನೇ ಬೇರೆ. ಡೈವರ್ಟ್ ಮಾಡೋದು ಬೇಡ. ಸುಮ್ಮನೆ ನಾವು ಎಲ್ಲದಕ್ಕಿಂತ ಇದು ತುಂಬಾ ಬರ್ನಿಂಗ್ ಇಶ್ಯೂ ಇದು. ಇದಕ್ಕೆ ನಾವು ಗಮನ ಹರಿಸೋಣ. ದಯವಿಟ್ಟು ಬೇರೆ ಮಾತುಗಳನ್ನ ನಿಲ್ಸೋಣ. ನಾವು ಆಟೋಮೆಟಿಕ್ ಆಗಿ ನಾವು ಯಾವತ್ತೂ ಒಂದಾಗೇ ಇದ್ದೀವಿ. ಖಂಡಿತವಾಗ್ಲೂ ನೀವು ಆ ತರದ ಒಡಕು ಧ್ವನಿ ನಮ್ಮಲ್ಲಿ ಇಲ್ಲ. ಮೇಡಮ್ ನಿಜವಾಗ್ಲೂ ಇವತ್ತು ಆಕ್ಚುಲಿ ನೀವು ಎಲ್ಲ ಸೇರಿ ದಿಢೀರ್ ಅಂತ ಈ ತರ ಎಲ್ಲರೂ ಸಂಘದವರೆಲ್ಲ